ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ 3ನೇ ಸಾಧನಾ ಪರೀಕ್ಷೆ ಅಂದರೆ FA3 ಸೋಷಿಯಲ್ ಸೈನ್ಸಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈಗಾಗಲೇ ಸುಮಾರು ವಿಡಿಯೋಗಳನ್ನು ನಾನು ಒಂದೆರಡು ಸೆಟ್ ಕ್ವಶನ್ ಪೇಪರ್ನ ನಿಮಗೆ ಹಾಕಿದ್ದೀನಿ. ಓಕೆನಾ? ಸೊ ಅವೆಲ್ಲವುಗಳನ್ನು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಖಂಡಿತವಾಗಿ ರಿಪೀಟ್ ಆಗ್ತಾಯಿದೆ. ಯಾರ್ದೆಲ್ಲ ಎಕ್ಸಾಮ್ ಆಗಿಲ್ಲಲ್ಲ ಅವರು. ಸೊ ಒಳ್ಳೆ ಪ್ರಶ್ನೆಗಳಿಂದ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗ ಬಹು ಆಯ್ಕೆ ಪ್ರಶ್ನೆಗಳು. ಸೊ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಟೋಟಲಿ 2 ಪ್ರಶ್ನೆ 2 ಉತ್ತರ. 1857ರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಎ ರೈತರ ದಂಗೆ, ಬಿ ಸಿಪಾಯಿ ದಂಗೆ, ಸಿ ಸೈನಿಕರ ಯುದ್ಧ, ಡಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಸೊ 1857ರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಅವರು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ ಅನ್ನೋದು ಗೊತ್ತಿರಲಿ. ಪ್ರಶ್ನೆ 2, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಸೊ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಆಯ್ಕೆ ಇತ್ತು. ಎ ಜವಾಹರ್ಲಾಲ್ ನೆಹರು, ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸಿ ರಾಜೇಂದ್ರ ಪ್ರಸಾದ, ಡಿ ಲಾಲಾ ಬಹದ್ದೂರ್ ಶಾಸ್ತ್ರಿ. ಸೊ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅವರೇ ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಈಸ್ ದ ರೈಟ್ ಆನ್ಸರ್. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿತ್ತು ಫ್ರೆಂಡ್ಸ್. ಅದೇನಿದೆಪ್ಪ ಅಂತಂದರೆ ಮೊದಲ ಪ್ರಶ್ನೆ ಇತ್ತು, ಚಿಪ್ಕೋ ಚಳವಳಿಯ ನೇತಾರರು ಯಾರು ಅಂತ ಕೇಳಿದರು. ಸೊ ಚಿಪ್ಕೋ ಚಳವಳಿಯ ನೇತಾರರು ಯಾರಪ್ಪ ಅಂತಂದರೆ ಅದು ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ ಭಟ್ಟರು ಅಂತಕ್ಕಂಥದ್ದು. ಸೊ ಅದೇನಪ್ಪ ಅಂತಂದರೆ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ಟರು ಚಿಪ್ಕೋ ಚಳವಳಿಯ ನಾಯಕರು ನೇತಾರರು ಆಗಿದ್ದರು. 4ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವ ರಾಜ್ಯದಲ್ಲಿ ಅಧಿಕ ಪ್ರಮಾಣದ ಭತ್ತ ಬೆಳೆಯುತ್ತೆ ಅಂದರೆ ಫ್ರೆಂಡ್ಸ್ ಅದು ಬಂದುಬಿಟ್ಟು ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿಂದು ಏನಿದೆ ಅಂತಂದರೆ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 6 ಮಾರ್ಕ್ಸಲ್ಲಿ ನೀವೇನು ಮಾಡ್ಬೋದು, ಪಡಿಬೋದು. 5ನೇ ಪ್ರಶ್ನೆ, ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಸೊ ಭೂಮಿಯ ಮೇಲ್ಮೈ ಲಕ್ಷಣ ಆಗಿರ್ಬೋದು, ವಾಯುಗುಣ, ಮಣ್ಣಿನ ಲಕ್ಷಣ, ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು ಇವಿಷ್ಟು ಕೂಡ ಏನಪ್ಪ ಅಂತಂದರೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳೇ ಆಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ 6, ಅಬ್ರಕದ ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ಇದು ಖನಿಜ ಸಂಪನ್ಮೂಲಗಳು ಅಂತಕ್ಕಂಥ ಪಾಠದಿಂದ ಪ್ರಶ್ನೆನ ತೆಗೆದುಕೊಂಡಿದ್ದೀವಿ. ಅಬ್ರಕ ಅನ್ನೋದು ಒಂದು ಉತ್ತಮವಾಗಿರ್ತಕ್ಕಂಥ ಶಾಖ ನಿರೋಧಕ. ಅಷ್ಟೇ ಅಲ್ಲ, ಅಬ್ರಕ ವಿದ್ಯುತ್ ನಿರೋಧಕವೂ ಕೂಡ ಹೌದು. ಇನ್ನು ಟೆಲಿಫೋನ್ ಆಗಿರ್ಬೋದು, ಟೆಲಿಗ್ರಾಫ್ ಆಗಿರ್ಬೋದು, ನಿಸ್ತಂತು ಸೇವೆ, ಗಾಜು ತಯಾರಿಕೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಬ್ರಕವನ್ನು ಬಳಸ್ತಾರೆ. ಅಷ್ಟೇ ಅಲ್ಲ, ಅಬ್ರಕವನ್ನು ಕೃತಕ ರಬ್ಬರ್ ಮತ್ತು ಈ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಸಹಿತ ಏನು ಮಾಡ್ತಾರಪ್ಪ ಅಂತಂದರೆ ಬಳಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಂದರೆ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಫಸ್ಟ್ ಏನಪ್ಪ ಅಂದರೆ ವಿವಿಧ ಪ್ರದೇಶದ ಆಗು ಹೋಗು ತಿಳಿಯಲು ಅನುಕೂಲಕರವಾಗಿದೆ. ಇನ್ನು ಸರ್ಕಾರದ ನೀತಿ ನಿಯಮದ ಕುರಿತು ಜನರಿಗೆ ತಿಳುವಳಿಕೆ ನೀಡ್ತದೆ. ವ್ಯವಸಾಯ ಕೈಗಾರಿಕೆ ಕುರಿತು ಜನರಿಗೆ ಅರಿವನ್ನು ಉಂಟು ಮಾಡ್ತದೆ. ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಯನ್ನು ಮಾಡ್ತದೆ. ದೇಶದ ಏಕತೆ, ಒಗ್ಗಟ್ಟು ಮತ್ತು ಸ್ಥಿರತೆ ಕಾಪಾಡಲು ಸೊ ಸಂಪರ್ಕ ಏನಾದಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಕಲ್ಕೊಳ್ಬೇಕಿತ್ತು. ಇದು ಕೂಡ ಪ್ರಶ್ನೆ ನಿಮಗೆ 2 ಅಂಕ ಅಲ್ಲಾದರೆ 3 ಅಂಕಕ್ಕೂ ಕೂಡ ಗ್ಯಾರಂಟಿಯಾಗಿ ಸಂಪರ್ಕದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನು 3 ಅಂಕದ ಪ್ರಶ್ನೆಗೆ ಹೋಗೋಣ. 6 ವಾಕ್ಯ ಅಥವಾ 6 ಪಾಯಿಂಟ್ಗಳಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 8, 1857ರ ಹೋರಾಟಕ್ಕೆ ಆಡಳಿತಾತ್ಮಕ ಬದಲಾವಣೆಗಳು ಹೇಗೆ ಕಾರಣವಾದವು ಅಂತ ಕೇಳಿದ್ದಾರೆ. ಇಲ್ಲಿ ಇಂಗ್ಲೀಷರು ಏನು ಮಾಡ್ತಾರಂದರೆ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಯನ್ನು ಜಾರಿಗೆಯನ್ನು ತರ್ತಾರೆ. ಮುಂದೆ ಈ ಬ್ರಿಟಿಷರ ಕಾನೂನಿನಲ್ಲಿ ಪಕ್ಷಪಾತ ಇತ್ತು. ಭಾರತೀಯರಿಗೆ ಪ್ರತ್ಯೇಕವಾದ ಕಾನೂನುಗಳು, ಈ ಕಾನೂನುಗಳು ಬ್ರಿಟಿಷರಿಗೆ ಅನ್ವಯ ಆಗುತ್ತಿರಲಿಲ್ಲ. ಆಮೇಲೆ ಆಂಗ್ಲ ಭಾಷೆ ನ್ಯಾಯಾಲಯ ಭಾಷೆ ಆಗ್ತದೆ. ಆಮೇಲೆ ಇಂಗ್ಲೀಷ್ ನ್ಯಾಯಾಧೀಶರು ಬಹುತೇಕವಾಗಿ ಎಲ್ಲ ತೀರ್ಪುಗಳನ್ನು ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಇಂಗ್ಲೀಷರ ಪರವಾಗಿಯೇ ಏನು ಮಾಡ್ತಿದ್ರು ಅಂದರೆ ಕೊಡ್ತಿದ್ರು. ಇನ್ನು ಹೊಸ ಕಾನೂನಿನ ಆಶಯಗಳು ಜನರಿಗೆ ತಿಳಿಯಲಿಲ್ಲ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಇಷ್ಟು ಬರೆದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟಾಗಿ ಆಗ್ತದೆ. ಮುಂದಿನ ಪ್ರಶ್ನೆ ಏನಿತ್ತಂದರೆ
ಭಯೋತ್ಪಾದನೆ ಎದುರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಸರ್ಕಾರದವರು ಏನು ಮಾಡಿದಾರಪ್ಪ ಅಂದರೆ ಭಯೋತ್ಪಾದಕತೆಯನ್ನು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಜನತೆಯ ಪ್ರಾಣ ಆಸ್ತಿ ರಕ್ಷಣೆಗೆ ಕ್ರಮ ಕೊಡ್ತಿದ್ದಾರೆ. ವಿಶೇಷ ಪರಿಣತಿ ಪಡೆಗಳ ರಚನೆ ಮಾಡ್ತಾ ಇದ್ದಾರೆ. ಗುಪ್ತಚರ ಸಂಸ್ಥೆಗಳನ್ನು ಸ್ಥಾಪಿಸ್ತಾ ಇದ್ದಾರೆ. ರಕ್ಷಣಾ ಪಡೆಗಳ ಸಹಯೋಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜಾಗತಿಕ ಹೋರಾಟಕ್ಕೆ ಬೆಂಬಲವನ್ನು ಸಹಿತ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ರಾಜ್ಯ ಕೇಂದ್ರ ಸರ್ಕಾರಗಳನ್ನು ಮಾಡಿ ಒಟ್ಟಾರೆ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡೋದು ಸರ್ಕಾರದ ಕೆಲಸ ಆಗಿ ಹೋಗಿದೆ. ಇನ್ನು ಲಾಸ್ಟ್ ಪ್ರಶ್ನೆ ಇತ್ತು 4 ಅಂಕಕ್ಕೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ತಿಳಿಸಿ ಅಂತ ಕೇಳಿದರು. ಸೊ ಬಾಲಗಂಗಾಧರ ತಿಲಕರು ತೀವ್ರವಾದಿ ನಾಯಕರಂತಲೇ ಕರಿತಾ ಇದ್ದರು. ಅಂದರೆ ತೀವ್ರವಾದಿಗಳು ಉತ್ತಮ ಆಳ್ವಿಕೆಯು ಎಂದಿಗೂ ಸ್ವಯಂ ಆಳ್ವಿಕೆಗೆ ಪರ್ಯಾಯ ಆಗಲಾರದಂದೇ ಹೇಳ್ತಾ ಇದ್ರು. ಆಮೇಲೆ ತಿಲಕರ ಒಂದು ವಾಕ್ಯ ಬರ್ತದೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಪಡೆದೇ ತೀರ್ತೇನೆ ಅಂತ ಹೇಳಿದರು. ಓಕೆನಾ. ಇನ್ನು ಪೂರ್ಣ ಸ್ವರಾಜ್ಯವನ್ನು ಪಡೆಯೋದು ಅವರ ಪ್ರಮುಖ ಗುರಿಯಾಗಿತ್ತು. ತಿಲಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ತಿಲಕರು ಧಾರ್ಮಿಕ ಆಚರಣೆಗಳು, ವಿಶೇಷವಾಗಿ ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿ ಆಚರಣೆ ಮಾಡೋ ಮೂಲಕ ಈ ಜನರನ್ನು ಸಂಘಟಿಸ್ತಾರೆ. ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಜನರನ್ನು ಸಜ್ಜು ಮಾಡಿಬಿಡ್ತಾರೆ. ಆಮೇಲೆ ತಿಲಕರು ಮರಾಠಿ ಮತ್ತು ಕೇಸರಿ ಅಂತಕ್ಕಂಥ ಪತ್ರಿಕೆಗಳನ್ನು ಈ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಕೆ ಮಾಡ್ತಾರೆ. ಇವುಗಳ ಮೂಲಕ ಜನಸಾಮಾನ್ಯರಲ್ಲಿ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಇನ್ನು ತಿಲಕರ ಕ್ರಾಂತಿಕಾರಕ ಬರವಣಿಗೆಗಳು ಜನರ ಉದ್ರೇಕಕ್ಕೆ ಕಾರಣವಾಗ್ತದೆ. ಆ ಕಾರಣಕ್ಕಾಗಿ ಬ್ರಿಟಿಷರು ತಿಲಕರನ್ನು ಬಂಧಿಸಿ ವಿಚಾರಣೆಗೆ ಸಹಿತ ಒಳಪಡಿಸ್ತಾರೆ. ಇಷ್ಟು ಏನಿತ್ತು SSLCಯ ಸೈನ್ಸ್ ಸೋಷಿಯಲ್ ಸೈನ್ಸಲ್ಲಿ ನಾನು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಅಂತ ನನಗನ್ಸಿತ್ತು. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಿಲ್ಲ ಅಂದರೆ ನಿಮಗೆ ಯೂಸ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.